ಜನ ಕಳೆದ 5 ದಿನಗಳಿಂದ ಸೂರು ನೀರು ಇಲ್ಲದೆ ಬೀದಿಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಯಾರಾದರೂ ಬಂದು ನಮಗೆ ಸಹಾಯ ಮಾಡಿ ಅಂತ ಬೇಡಿಕೊಳ್ತಾ ಇದ್ರೆ ಕ್ಷೇತ್ರದ ನಾಯಕರು, ಶಾಸಕರು ಯಾರು ಕೂಡ ನಾವು ಕೇಳಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಲ್ಲಲು ನೆಲೆ ಇಲ್ಲ, ಹೋಗಲು ದಾರಿ ಇಲ್ಲ. ಅಯ್ಯೋ ದೇವ್ರೇ! ಸೂರು ನೀರು ಇಲ್ಲದೆ ನಿವಾಸಿಗಳ ಪರದಾಟ, ನರಳಾಟ. 5 ದಿನಗಳಿಂದ ರೈಲ್ವೆ ಟ್ರ್ಯಾಕ್ ಬಳಿಯೇ ನಿವಾಸಿಗಳ ವಾಸ. ಲಾಠಿ ಹಿಡಿದುಕೊಂಡು ಲಾಠಿ ಚಾರ್ಜ್ ಮಾಡ್ತಾ ಇರೋ ಪೊಲೀಸರು. ಯಾರಿಗೂ ಕ್ಯಾರೆ ಅನ್ನದೇ ಮನೆಗಳನ್ನ ಪುಡಿ ಪುಡಿ ಮಾಡುತ್ತಿರುವ ಜೆಸಿಬಿಗಳು. ಇದೆಲ್ಲ ಕಳೆದ ಗುರುವಾರ ಕೆಜಿಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿರುವ ಜಾಗ ಒತ್ತುವರಿ ಕೆಲಸ. ಇದೀಗ ಜಾಗ ಪಾಳು ಬಿದ್ದಿದೆ. ಆದ್ರೆ ಅದೇ ಮನೆಗಳನ್ನ ನಂಬಿಕೊಂಡು ಇದ್ದವರು ಮಾತ್ರ ಜಾಗ ಖಾಲಿ ಮಾಡಿಲ್ಲ. ನ್ಯಾಯ ಬೇಕು, ನಮಗೊಂದು ಸೂರು ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೌದು, ಕೆಜಿಹಳ್ಳಿಯ ರೈಲ್ವೆ ಗೇಟ್ ಬಳಿ ಇದ್ದ ನಿವಾಸಿಗಳನ್ನ ರೈಲ್ವೆ ಅಧಿಕಾರಿಗಳು ಒಕ್ಕಲೆಬ್ಬಿಸಿದ್ದಾರೆ. ಏಕಾಏಕಿ ಜೆಸಿಬಿ ಸಮೇತ ಬಂದ ಅಧಿಕಾರಿಗಳು ಮನೆ ಖಾಲಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಆದ್ರೆ ಯಾವುದೇ ನೋಟಿಸ್ ನೀಡಿಲ್ಲ. ನಾವು ಹೇಗೆ ಮನೆ ಖಾಲಿ ಮಾಡೋದು? ಏಕಾಏಕಿ ಕಟ್ಟಿದ ಮನೆ ನೆಲಸಮ ಮಾಡಲಾಗಿದೆ. ಸುಮಾರು 25 ಕುಟುಂಬಗಳು ಬೀದಿಗೆ ಬಂದಿದೆ. ಈ ಮಧ್ಯೆ ನಿವಾಸಿಗಳು ಪ್ರಶ್ನೆ ಮಾಡಿದಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ನಿವಾಸಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 4 ದಿವಸ ಅಲ್ಲ 5 ನಿಮಿಷನೂ ನಿಮ್ಗೆ ಟೈಮ್ ಕೊಡಲ್ಲ ಅಂತ ಹೇಳಿದ್ರು. ನೋಡಿ, ಫುಲ್ ಪಾತ್ರೆ ಎಲ್ಲ ಒಳಗಡೆನೇ ಇದೆ. ಆಮೇಲೆ ಏನು ಮಾಡಿದ್ರು, ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ ಸರ್, ಅದನ್ನು ನೋಡಲಿಲ್ಲ. ನೋಡಿ, ನಮ್ಮ ಮಗಾಗೆ ಹೆಂಗೆ ಏಟಾಗಿದೆ. ನನಗೂ ಹೊಡೆದಿದ್ದಾರೆ ಪೊಲೀಸ್ ಅವರು. ಲೇಡೀಸ್ ಪೊಲೀಸ್ ಹೊಡೆದಿಲ್ಲ, ಜೆಂಟ್ಸ್ ಪೊಲೀಸೇ ಹೊಡೆದಿರೋದು ನಮಗೆ. ಇವಾಗ ನಾವು ಬೀದಿಯಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ನಮಗೆ ಅಪ್ಪ ಅಮ್ಮ ಗಂಡನೂ ಇಲ್ಲ. ನಾನು ಒಬ್ಬಳೇ ಮನೆ ಕೆಲಸ ಮಾಡ್ಕೊಂಡು ನನ್ನ ಮಗನ ನೋಡ್ಕೊಂಡು ನಾನು ನಿಂತ್ಕೊಂಡಿದ್ದೀನಿ. ಇವಾಗ ಯಾರು ನೋಡ್ತಾರೆ? ಪಬ್ಲಿಗೆ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಸರ್. ದೊಡ್ಡವರು ಯಾರು ಬಂದು ಇಲ್ಲಿ ನೋಡಲಿಲ್ಲ ಸರ್. ಸದ್ಯ ಅಲ್ಲಿನ ನಿವಾಸಿಗಳ ಸ್ಥಿತಿ ಯಾರಿಗೂ ಬೇಡ ಅನ್ನೋ ರೀತಿಯಾಗಿದೆ. ಇತ್ತ ಎಲ್ಲಿಯೂ ಹೋಗಲು ಸ್ಥಳವಿಲ್ಲದೆ ಬೀದಿಯಲ್ಲೇ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮನೆ ಕೆಡವಿದ ಸಂದರ್ಭದಲ್ಲಿ ಮಕ್ಕಳ ಶಾಲಾ ಪುಸ್ತಕ ಮತ್ತು ಬಟ್ಟೆಗಳು ಒಳಭಾಗದಲ್ಲೇ ಉಳಿದುಕೊಂಡಿವೆ. ಇದರಿಂದ ಮಕ್ಕಳು ಶಾಲೆಗಳಿಗೆ ಕಳುಹಿಸಲು ಪೋಷಕರು ಪರದಾಡ್ತಿದ್ರೆ, ಇತ್ತ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. 5 ದಿವಸದಿಂದ ಕೇಳ್ತಾ ಇದ್ದೀವಿ. ನಮಗೆ ಮನೆ ಒಡೆಯಕ್ಕೆ ಮುಂಚೆಯಿಂದ ಕೇಳ್ತಾ ಇದ್ದೀವಿ. ನಮಗೆ ಬಾತ್ರೂಮ್ ಇಲ್ಲ, ಬಾತ್ರೂಮ್ಗೆ ಜಾಗ ಮಾಡಿಕೊಡಿ. ಜಾಗ ಮಾಡಿಬಿಟ್ಟು ನಮಗೇನಾದರೆ ಸೇಫ್ಟಿ ಮಾಡಿಬಿಟ್ಟು ನೀವು ರೈಲ್ವೆ ಅವ್ರಿಗೆ ಹೇಳಿ ನಮಗೆ ಜಾಗ ಇಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇಸ್ಕೊಡ್ತಾ ಇಲ್ಲ. ಇನ್ನು ಬಾತ್ರೂಮ್ಗೆ ಮಕ್ಕಳಿಗೆ ಸೇವೆ ಮಾಡಿಕೊಡ್ತಾ ಇಲ್ಲ. ಕೇಳ್ತಾ ಇದ್ದೀವಿ, ಏನು ನಮಗೆ ಇದನ್ನು ಬಂದಿಲ್ಲ. ಮಕ್ಳಿಗೆ ಸ್ಕೂಲ್ಗೆ ಹೋಗಿ 5 ದಿವಸ ಆಯಿತು. ಸ್ಕೂಲಿಂದ ಕರೀತಾ ಇದ್ದಾರೆ. ಹೆಂಗೆ ಹೋಗ್ಬೇಕು ಮಕ್ಕಳು? ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ. ಮುಖ ತೊಳೆಯೋಕ್ಕೆ ನೀರಿಲ್ಲ. ಇಲ್ಲಿ ಈ ಜಾಗದಲ್ಲಿ ನೀರಿಲ್ಲ. ಎಲ್ಲ ಒಡೆದಾಗ ಹೋಗ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಜಿಬಿಎ ಅಲ್ಲಿನ ನಿವಾಸಿಗಳಿಗೆ ಮನೆ ನಿರ್ಮಿಸಿ ಕೊಟ್ಟಿದೆ. ಬೆಸ್ಕಾಂ ವಿದ್ಯುತ್ ಕೊಟ್ಟಿದೆ. ಜನ ಬಿಲ್ ಕೂಡ ಕಟ್ಟಿದ್ದಾರೆ. 10 ವರ್ಷಗಳಿಂದ ಜೀವನ ಸಾಗಿಸಿದ್ದಾರೆ. ಆದ್ರೆ ಇದೀಗ ರೈಲ್ವೆ ಇಲಾಖೆ ಏಕಾಏಕಿ ಜಾಗ ನಮ್ಮದು ಅಂತ ಜನರನ್ನ ಒಕ್ಕಲೆಬ್ಬಿಸಿರುವ ಪರಿಣಾಮ ಜನರ ಸ್ಥಿತಿ ಅತಂತ್ರ ಆಗಿರೋದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.